ವಿದ್ಯಾರ್ಥಿಗಳೇ, ಸ್ವಾಗತ. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಮೂಲಕ ಹಾರಿಜಾಂಟಲ್ ಪೊಸಿಷನ್ನಲ್ಲಿ 3 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ ಶೀಟ್ ಮೇಲೆ ಟಿ ಜಾಯಿಂಟ್ಸ್ ಅನ್ನು ನಿರ್ಮಿಸಲು ಕಲಿಯುತ್ತೇವೆ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ಸ್ ಪ್ರಕಾರ ಟಿ ಜಾಯಿಂಟ್ ಅನ್ನು ತಯಾರಿಸುವುದು, ಹಾರಿಜಾಂಟಲ್ ಪೊಸಿಷನ್ನಲ್ಲಿ ಜಾಬ್ ಸೆಟ್ ಮಾಡಿ ಟ್ಯಾಕ್ ವೆಲ್ಡ್ ಮಾಡುವುದು, ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿ ಬೀಡ್ ಡೆಪಾಸಿಟ್ ಮಾಡುವುದು, ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸಲು ಸಾಧ್ಯವಾಗುತ್ತದೆ. ನಾವೀಗ GMAWಗೆ ಬೇಕಾದ ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಇಕ್ವಿಪ್ಮೆಂಟ್, ಕೀ ಮತ್ತು ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ಶೀಲ್ಡಿಂಗ್ ಗ್ಯಾಸ್ ಹೌಸಸ್, ವೆಲ್ಡಿಂಗ್ ಪವರ್ ಸೋರ್ಸ್, ಸ್ಥಿರ ವೇಗ ಮತ್ತು ವೋಲ್ಟೇಜ್ ಇರುವ ವೈರ್ ಫೀಡರ್ಸ್ನ ಪೂರೈಕೆ, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್. ನಾವೀಗ ಟಿ ಜಾಯಿಂಟ್ ಸ್ಟೆಪ್ಸ್ಗೆ ಬೇಕಾದ ಪ್ರೀ ವೆಲ್ಡಿಂಗ್ ತಯಾರಿಕೆಯನ್ನು ನೋಡೋಣ. ಡ್ರಾಯಿಂಗ್ನಲ್ಲಿರುವಂತೆ MS ಶೀಟ್ ಅನ್ನು ಕತ್ತರಿಸಿ ಚೌಕಾಕಾರದಲ್ಲಿ ಶೀಟ್ನ ಅಂಚುಗಳನ್ನು ಫೈಲ್ ಮಾಡಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಮತ್ತು ಫೈಲಿಂಗ್ ಮೂಲಕ ಶೀಟ್ಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಸ್ಪೆಸಿಫಿಕೇಶನ್ ಪ್ರಕಾರ ಟಿ ಜಾಯಿಂಟ್ ಅನ್ನು ಸೆಟ್ ಮಾಡಿ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಸರಿಯಾದ ಸ್ಥಾನದಲ್ಲಿ ಟಾರ್ಚ್ ಅನ್ನು ಸೆಟ್ ಮಾಡಿ. 90 ರಿಂದ 100 ಆಂಪಿಯರ್ ಕರೆಂಟ್ ಸೆಟ್ ಮಾಡಿ. ಅನುಗುಣವಾದ ವೈರ್ ಫೀಡಿಂಗ್ ರೇಟ್ ನಿಮಿಷಕ್ಕೆ 3 ರಿಂದ 4 ಮೀಟರ್. 19 ರಿಂದ 20 ಆರ್ಕ್ ವೋಲ್ಟೇಜ್ ಸೆಟ್ ಮಾಡಿ ಮತ್ತು ಡಿಪ್ ಟ್ರಾನ್ಸ್ಫರ್ ಮೋಡ್ ಬಳಸಿ. 0.8 mm ಡಯಾ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ CCMM ವೈರ್ ಬಳಸಿ. ಡಿಸ್ಟೋರ್ಷನ್ ಅನ್ನು ತಪ್ಪಿಸಲು ಟ್ಯಾಕ್ ವೆಲ್ಡೆಡ್ ಜಾಯಿಂಟ್ಸ್ ಅನ್ನು ಹಿಂಭಾಗದಲ್ಲಿ 87 ಡಿಗ್ರೀಸ್ಗೆ ಇಳಿಸಲಾಗುತ್ತದೆ. ಟಿ ಜಾಯಿಂಟ್ನ 2 ಕೊನೆಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ. ನಾವೀಗ GMAW ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ ಟಿ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಅನ್ನು ನೋಡೋಣ. ಟ್ಯಾಕ್ ವೆಲ್ಡೆಡ್ ಜಾಬ್ ಅನ್ನು ಹಾರಿಜಾಂಟಲ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಟೇಬಲ್ ಮೇಲಿಡಿ. ಗನ್ ಅನ್ನು ಜಾಯಿಂಟ್ಗೆ ಲಂಬವಾಗಿ 5 ರಿಂದ 15 ಡಿಗ್ರಿ ಕೋನದಲ್ಲಿ ಪ್ರಯಾಣದ ದಿಕ್ಕಿಗೆ ಇರಿಸಲಾಗುತ್ತದೆ. ಡಿಪ್ ಟ್ರಾನ್ಸ್ಫರ್ ಮೋಡ್ ಬಳಸಿ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟ್ರಿಂಗರ್ ಬೀಡ್ ವೆಲ್ಡಿಂಗ್ ಟೆಕ್ನಿಕ್ ಬಳಸಿ. ಅಗತ್ಯವಿದ್ದರೆ ಸೆಕೆಂಡ್ ರನ್ ಡೆಪಾಸಿಟ್ ಮಾಡಿ. ಟಿ ಜಾಯಿಂಟ್ನ ಮೇಲಿನ ಶೀಟ್ನ ಅಂಚಿನಲ್ಲಿರುವ ಟಾರ್ಚ್ನ ಚಲನೆಯನ್ನು ನಿಯಂತ್ರಿಸಬೇಕು. ಇದರಿಂದ ಅಂಚು ಕರಗುವುದಿಲ್ಲ. ವೆಲ್ಡ್ನ ಕೆಳಗಿನ ಟೋಗೆ ತಲುಪಿದಾಗ ಅಲ್ಪಾವಧಿಗೆ ಟಾರ್ಚ್ ಅನ್ನು ಪಾಸ್ ಮಾಡಬೇಕು. ಇದರಿಂದಾಗಿ ಟೋನಲ್ಲಿ ಅಂಡರ್ಕಟ್ ಆದರೆ ಫಿಲ್ಲರ್ ಮೆಟಲ್ನಿಂದ ಸರಿಯಾಗಿ ತುಂಬಿಸಲಾಗುತ್ತದೆ. ಅಗತ್ಯವಿರುವ ಬೀಡ್ ರಿಇನ್ಫೋರ್ಸ್ಮೆಂಟ್, ಎತ್ತರ ಮತ್ತು ಅಪಿಯರೆನ್ಸ್ ಪಡೆಯಲು ಟಾರ್ಚ್ಗೆ ಏಕರೂಪದ ಪ್ರಯಾಣದ ವೇಗವನ್ನು ಕಾಪಾಡಿಕೊಳ್ಳಿ. ಟಾರ್ಚ್ ನಾಸಲ್ ಬೆಲ್ಟ್ ಸ್ಪ್ಯಾಟರ್ಸ್ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇಯನ್ನು ಬಳಸಿ. ಇದನ್ನು ಮಾಡದಿದ್ದಲ್ಲಿ ವೈರ್ ಫೀಡ್ ಅನಿಯಮಿತವಾಗಬಹುದು. ಇದು ಅನ್ಎಸ್ಟಾಬ್ಲಿಷ್ಡ್ ಆರ್ಕ್ ಅನ್ನು ಉಂಟು ಮಾಡಬಹುದು. ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ CO2 ಗ್ಯಾಸ್ ಫ್ಲೋ ಏಕರೂಪವಾಗಿರುವುದಿಲ್ಲ. ಇದು ವೆಲ್ಡ್ ಮತ್ತು ಪೋರೋಸಿಟಿಯ ವಾತಾವರಣದ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಸ್ಟೀಲ್ ವೈರ್ ಬ್ರಷ್ನಿಂದ ಬೀಡನ್ನು ಶುಚಿಗೊಳಿಸಿ. ವೆಲ್ಡೆಡ್ ಜಾಯಿಂಟ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸಿ. ನಾವೀಗ GMAW ಪ್ರಾಸೆಸ್ ಮೂಲಕ ಹಾರಿಜಾಂಟಲ್ ಪೊಸಿಷನ್ನಲ್ಲಿ ಟಿ ಜಾಯಿಂಟ್ನ ಎಚ್ಚರಿಕೆ ಕ್ರಮ ಮತ್ತು ತಪಾಸಣೆಯನ್ನು ಚರ್ಚಿಸೋಣ.
ಏಕರೂಪದ ವೆಲ್ಡ್ ಗಾತ್ರ ಮತ್ತು ಸರಿಯಾದ ರಿಇನ್ಫೋರ್ಸ್ಮೆಂಟ್ ಇದೆಯೇ ಎಂದು ಪರಿಶೀಲಿಸಿ. ವೆಲ್ಡೆಡ್ ಏರಿಯಾ ಶುಚಿಗೊಳಿಸಿ. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಅಂಡರ್ಕಟ್, porosity, uneven bead formation, spatter. ರೀಕ್ಯಾಪ್. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಸ್ಪೆಸಿಫಿಕೇಶನ್ ಪ್ರಕಾರ ಟಿ ಜಾಯಿಂಟ್ಸ್ಗಳನ್ನು ತಯಾರಿಸುವುದು, ಹಾರಿಸಾಂಟಲ್ ಪೊಸಿಷನ್ನಲ್ಲಿ ಜಾಬ್ ಅನ್ನು ಹೊಂದಿಸುವುದು ಮತ್ತು ಟ್ಯಾಪ್ ವೆಲ್ಡ್ ಮಾಡುವುದು, ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿ ಬೀಡ್ ಡೆಪಾಸಿಟ್ ಮಾಡುವುದು, ವೆಲ್ಡ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.